ಹಿನ್ನೆಲೆಯಲ್ಲಿ ನಿಮ್ಮ ಜಯವನ್ನು ಹೇಳೋದಾದ್ರೆ ಈ ಜಯ ಕಾರ್ಯಕರ್ತರ ಜಯ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜಯ, ಹಾಸನ ಜನತೆಯ ಜಯ ಅಷ್ಟೇ ಹೇಳ್ಬೋದು. ಒಂದೇ ಲೈನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನಾನು. ಭಯ ಇದ್ದೇ ಇರ್ತದೆ, ಆದರೂ ಎಲ್ಲೋ ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸ ಇತ್ತು ಸರ್, ನಾವು ಗೆದ್ದೆ ಅದನ್ನು ಈ ಬಾರಿ ನೆರವೇರಿಸ್ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ, ಪಕ್ಷಕ್ಕೆ, ಹಾಸನ ಲೋಕಸಭಾ ಕ್ಷೇತ್ರದ ಜನತೆಗೆ ನಾನು ಋಣಿಯಾಗಿದ್ದೇನೆ. ಅವರ ಕೆಲಸಕ್ಕೆ 24 ಗಂಟೆ 7 ದಿವಸ ನಾನು ಸಾರ್ವಜನಿಕರಿಗೆ ಮುಡಿದಿರಬೇಕು ಅಂತ ನಾನು ತೀರ್ಮಾನಿಸಿದ್ದೀನಿ. ಪ್ರಾಮಾಣಿಕವಾಗಿ ನನ್ನ ಪರಿಮಿತಿಯಲ್ಲಿ ಏನು ಕೆಲಸ ಬರ್ತದೆ ಮಾಡ್ಕೊಂಡು ಹೋಗೋ ಕೆಲಸ ನಾನು ಮಾಡ್ತೀನಿ. ಸಾರ್ವಜನಿಕರ ಗೆಲುವು, ಮತದಾರರ ಗೆಲುವು, ಬಡವರ ಗೆಲುವು, ಮಧ್ಯಮ ವರ್ಗದವರ ಗೆಲುವು, ಅದನ್ನು ಬಿಟ್ಬಿಟ್ಟು ಯಾವುದಕ್ಕೂ ಇದಕ್ಕೂ ಕಂಬೈನ್ ಮಾಡೋದು ಬೇಡ. ಯಾಕಂತೇಳಿದ್ರೆ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ, ಹಗಲು ರಾತ್ರಿ ದುಡಿದಿದ್ದಾರೆ, ಅಂಥವ್ರಿಗೆ ಸಮರ್ಪಣೆ ಗೆಲುವು. ಅದು ಬಿಟ್ಬಿಟ್ಟು ನಾವು ಅದರಿಂದ ಗೆದ್ದು ಇದರಿಂದ ಗೆದ್ದಿರೋದು ಬೇಡ. ಧನ್ಯವಾದಗಳು. ನಿಮಗೆ ಧ್ವನಿಯಾಗಿರ್ತೇನೆ ಅಂತ ನಾನು ಹೇಳ್ತೀನಿ. ಜೊತೆಗೆ ಸಾರ್ವಜನಿಕರವಾಗಿ ನಾನು ಸಾರ್ವಜನಿಕರ ಜೊತೆ ಬೆರೆಯೋಕ್ಕೆ, ಜನ ಜೊತೆ ಬೆರೆಯುವಂಥ ಸಂಸತ್ತಾಗಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ನೆರವೇರಿಸಿದರೆ ಪ್ರಾಮಾಣಿಕವಾಗಿ 24 ಗಂಟೆ 7 ದಿನ ಜನಕ್ಕೆ ಲಭ್ಯ ಇರ್ತೀನಿ. ಪ್ರಾಮಾಣಿಕವಾಗಿ ಸಾರ್ವಜನಿಕರ ಕೆಲಸಕ್ಕೆ ನಾನು ಕೆಲಸ ಮಾಡ್ತೀನಿ. ಜಿಲ್ಲೆಯ ಜನ ಬದಲಾವಣೆ ಬಯಸಿದ್ದಾರೆ. ಕಾರ್ಯಕರ್ತರ ಶ್ರಮ ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಕಾರ್ಯಕರ್ತರು ಹಗಲಿರುವುದು ದುಡಿದ್ರು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಬಾರಿ ನನ್ನ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಎಲ್ಲರೂ ನನಗೆ ಸಹಕರಿಸಿದರು. ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಮುಂದೆ ನೆನಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಎಷ್ಟು ಜನ ನನಗೆ ಸಹಕರಿಸಿದರು, ಪರೋಕ್ಷವಾಗಿ ನಾನು ಅಷ್ಟೇ ಜನ ಸಹಕರಿಸಿದ್ದಾರೆ. ಅದಕ್ಕೆ ನಾನು ಧ್ವನಿಯಾಗಿರ್ತೀನಿ. ಜೊತೆಗೆ ಜವಾಬ್ದಾರಿ ಹೆಚ್ಚಿದೆ ಅಂತ ಹೇಳಿದ್ನಲ್ಲ ಮುಂಚೆ, ಪ್ರಾಮಾಣಿಕವಾಗಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಂಸತ್ತಲ್ಲಿ ನಾನು ಧ್ವನಿಯಾಗಿ ನಿಲ್ತೀನಿ. ರಾಜಕೀಯ ಜೀವನ ಕೂಡ ಇದ್ದೇ ಇರ್ತದೆ, ಒಂದು ಗಾಬರಿ ಇರ್ತದೆ. ಆದರೆ ನನಗೆ ಕಾರ್ಯಕರ್ತರಲ್ಲಿ ಒಂದು ಹುರುಪಿತ್ತು, ಕಾರ್ಯಕರ್ತರಲ್ಲಿ ಒಂದು ವಿಶ್ವಾಸ ಇತ್ತು, ಇದರಲ್ಲಿ ಕಾಂಗ್ರೆಸ್ ಗೆಲ್ತದೆ ಅಂತ. ಆ ನಂಬಿಕೆ ಮೇಲೆ ನಾನಿದ್ದೆ. ಕೊನೆಗೆ ಫಲಿತಾಂಶ ಅಚ್ಚರಿಯಾಗಿ ಬಂತು. ಜೊತೆಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಜನ ಇದರಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಕೂಡ 5 ಗ್ಯಾರಂಟಿಗಳು ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಅದು ಯಶಸ್ಸಾಗಿ ನಮಗೆ ಮತದಾನವಾಗಿ ಪರಿವರ್ತನೆ ಆಗಿದೆ. ಜೊತೆಗೆ ಎಲ್ಲೋ ಯುವಕರು ನನ್ನ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 10ರಿಂದ ಸೋತರು, ಈ ಸಲ ಗೆಲ್ಲಿಸಬೇಕು, ಏನೋ ಒಂದು ಕೆಲಸ ಮಾಡ್ತೇನೆ ಅನ್ನೋ ಒಂದು ಭರವಸೆ, ಹಿರಿಯರ ಒಂದು ಭರವಸೆ, ಒಂದು ನಂಬಿಕೆ, ಒಂದು ಪ್ರೀತಿ ಇದ್ದು ನನ್ನ ಮೇಲೆ ಚುನಾವಣೆಗೆ ಈ ಸಲ ಮತ ಕೊಟ್ಟಿದ್ದಾರೆ. JDS, ಕಾಂಗ್ರೆಸ್, BJP ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ ನಮಗೆ ಅತಿ ಹೆಚ್ಚು ಮತಗಳು ಬಂದಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಪ್ರತಿಕ್ರಿಯೆಯಿಂದ ಹೆಚ್ಚಾಗಿ ಜನ ಈ ಸಲ ನನಗೆ ಆಶೀರ್ವಾದ ಮಾಡಿದ್ದಾರೆ.